ಈ ವರ್ಷದ ಮೆಡಿಕಲ್ ಮಾಪಪ್ ರೌಂಡಲ್ಲಿ ಭಾಗವಹಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ಗಳು ಮಾಪಪ್ ರೌಂಡಲ್ಲಿ ಉಳಿಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಇಲ್ಲಿ ನಾನು ಕಂಪ್ಯಾರಿಸನನ್ನು ಲಾಸ್ಟ್ ಇಯರ್ ಅಂದರೆ 2024ರ ಮಾಪಪ್ ರೌಂಡ್ನೊಂದಿಗೆ ಕಂಪೇರ್ ಮಾಡಲಿದ್ದೇನೆ. ಲಾಸ್ಟ್ ಇಯರ್ನ ಸೀಟ್ ಮ್ಯಾಟ್ರಿಕ್ಸನ್ನು ಗಮನಿಸಿಕೊಂಡು ಈ ವರ್ಷವೂ ಕೂಡ ಎಷ್ಟು ಇರಬಹುದು ಎಂಬುದನ್ನು ನಾನು ಜಸ್ಟ್ ಅಜಂಪ್ಷನ್ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇದಕ್ಕಿಂತ ಎಷ್ಟರ ಮಟ್ಟಿಗೆ ಕಡಿಮೆ ಸೀಟ್ಗಳು ಉಳಿಬಹುದಾ ಅಥವಾ ಜಾಸ್ತಿ ಇರಬಹುದಾ ಎಂಬುದನ್ನು ಹೇಳಲಿದ್ದೇನೆ. ಇನ್ನೊಂದು ಬಾರಿ ಹೇಳಲಿದ್ದೇನೆ ಕೇಳಿ. ಇದು 2024ರ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಇದು 2025ರ ಸೀಟ್ ಮ್ಯಾಟ್ರಿಕ್ಸ್ ಆಗಿರೋದಿಲ್ಲ. ಇಲ್ಲಿ ಕೇವಲ ನಾನು 2024ರ ಸೀಟ್ ಮ್ಯಾಟ್ರಿಕ್ಸನ್ನು ವಿವರಣೆ ಮಾಡಿ ಈ ವರ್ಷ ಎಷ್ಟು ಸೀಟ್ಗಳು ಉಳಿಬಹುದು ಎಂಬುದನ್ನು ನಾನು ಹೇಳ್ಬೋದಾಗಿರುತ್ತೆ. ಆದ್ದರಿಂದ 2024ರ ಒಂದು ಅನಾಲಿಸಿಸ್ ಅನ್ನು ಮಾಡೋಣ ಮಾಪಪ್ ರೌಂಡ್ನ ಸೀಟ್ ಮ್ಯಾಟ್ರಿಕ್ಸ್ನ ಬಗ್ಗೆ. ನೋಡಿ, BMC ಕಾಲೇಜಲ್ಲಿ ಒಂದು ಸೀಟು ಜನರಲ್ ಕ್ಯಾಟಗರಿಯಲ್ಲಿ ಉಳಿದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಸಿಕ್ಕವರಿಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವುದಾದ್ರೂ ಏಮ್ಸ್ ಕಾಲೇಜ್ ಸಿಕ್ಬಿಟ್ಟಿರ್ತದೆ. ಅವರು ಏಮ್ಸ್ ಕಾಲೇಜ್ಗೆ ಹೋಗಿರೋದ್ರಿಂದ ಈ ಒಂದು BMC ಕಾಲೇಜಲ್ಲಿ ವೇಕೆಂಟ್ ಉಳಿದಿರುತ್ತದೆ. ಅವರು ಇಲ್ಲಿಯ ಒಂದು ವೇಕೆಂಟ್ ಸೀಟನ್ನು ಮಾಪಪ್ ರೌಂಡ್ಗೆ ಹಾಕಿರ್ತಾರೆ. ಆದರೆ ಈ ವರ್ಷ ಯಾಕೆ ಈ ಒಂದು ಸೀಟ್ಗಳು ಉಳಿಯುವಂಥ ಸಾಧ್ಯತೆ ಕಮ್ಮಿ ಇದೆ ಅಂದರೆ, ಲಾಸ್ಟ್ ಇಯರ್ ಏನಾಗಿತ್ತು, ರೀರನ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಆ ಒಂದು ಸೀಟ್ಗಳನ್ನು ಅಲಾಟ್ ಮಾಡಿರಲಿಲ್ಲ. ಕ್ವಿಟ್ ಆಪ್ಷನನ್ನು ಈ ವರ್ಷ ಕೊಟ್ಟಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಕ್ವಿಟ್ ಆಪ್ಷನನ್ನು ಒತ್ತುಕೊಂಡು ಹೋಗಿರೋದ್ರಿಂದ ಎಲ್ಲ ಸೀಟ್ಗಳನ್ನು ಸೆಕೆಂಡ್ ರೌಂಡಲ್ಲೇ ನಮಗೆ ಅಲಾಟ್ ಮಾಡಿರ್ತಾರೆ. ಈ ರೀತಿ ಆಗಿರೋದ್ರಿಂದ ರೀರನ್ ಮಾಡಿಕೊಂಡು ಎಲ್ಲ ಸೀಟ್ಗಳನ್ನು ಸೆಕೆಂಡ್ ರೌಂಡಲ್ಲಿ ಫಿಲ್ ಮಾಡಿರೋದ್ರಿಂದ ಈ ರೀತಿಯ ಗೋರ್ಮೆಂಟ್ ಕೋಟಾದ ಸೀಟ್ಗಳು ಈ ವರ್ಷ ಬಹುತೇಕ ಮಟ್ಟಿಗೆ ಕಮ್ಮಿ ಉಳಿತವೆ. ಆದರೆ ಯಾವುದಾದ್ರೂ ಹೊಸ ಕಾಲೇಜ್ಗಳಲ್ಲಿ ಅಂದರೆ ಹಳೆಯ ಕಾಲೇಜ್ನಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆದರೆ ಮಾಪಪ್ ರೌಂಡಲ್ಲಿ ನೀವು ಲಾಸ್ಟ್ ಇಯರ್ ಕೂಡ ಗಮನಿಸಿರ್ಬೋದು. ಮಾಪಪ್ ರೌಂಡಲ್ಲಿ ಕಿಮ್ಸ್ ಕಾಲೇಜ್ನಲ್ಲಿ ಅಂದರೆ ಕಿಮ್ಸ್ ಬೆಂಗಳೂರು ಕಾಲೇಜ್ನಲ್ಲಿ 100 ಸೀಟ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದರು ಮಾಪಪ್ ರೌಂಡಲ್ಲಿ. ಈ ವರ್ಷ ಕೂಡ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಅವುಗಳು ಕನ್ಫರ್ಮ್ ಆಗ್ತದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ. ಯಾಕಂದರೆ ನಾನು ಆಲ್ರೆಡಿ ಯಾವುದೇ ಒಂದು ಸೀಟ್ ಇನ್ಕ್ರೀಸ್ನ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಅದರ ಬಗ್ಗೆ ಪೂರ್ತಿಯಾದಂಥ ಕ್ಲಾರಿಟಿಯನ್ನು ಇಟ್ಕೊಂಡು ವಿಡಿಯೋ ಮಾಡಿರ್ತೇನೆ. ಆದ್ದರಿಂದ ಇನ್ನೂವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇದ್ದೇನೆ, ಎಲ್ಲಿಯ ಮಟ್ಟಿಗೆ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಲಾಸ್ಟ್ ಇಯರ್ನಲ್ಲಿ STG ಕ್ಯಾಟಗರಿಯಲ್ಲಿ ಒಂದು ಸೀಟ್ ಉಳಿದಿತ್ತು ಕಿಮ್ಸ್ನಲ್ಲಿ. ರಾಯಚೂರು ಕಾಲೇಜ್ ರಿಮ್ಸಲ್ಲಿ GMH ಕ್ಯಾಟಗರಿಯಲ್ಲಿ ಒಂದು ಸೀಟು ಮತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಸೀಟು. ಮತ್ತು ಇದೇ ರೀತಿಯಲ್ಲಿ ಗೋರ್ಮೆಂಟ್ ಕೋಟಾದಲ್ಲಿ ಟೋಟಲ್ ಆಗಿ ನೀವು ಗಮನಿಸಿ, ಟೋಟಲ್ ಆಗಿ 7 ಸೀಟ್ಗಳು ನಮಗೆ ಟೋಟಲ್ ಆಗಿ ಈ ಒಂದು ಗೋರ್ಮೆಂಟ್ ಕೋಟಾದಲ್ಲಿ ಉಳಿದಿದ್ದಾವೆ ಲಾಸ್ಟ್ ಇಯರು. ಈ ವರ್ಷ 7 ಸೀಟ್ಗಳಕ್ಕಿಂತ ಕಮ್ಮಿ ಉಳಿಯುವಂಥ ಚಾನ್ಸಸ್ ಕೂಡ ಇರ್ತದೆ, ಅಥವಾ ಹೊಸ ಸೀಟ್ಗಳು ಯಾಡ್ ಆಗಿ ಗೋರ್ಮೆಂಟ್ ಕೋಟಾದಲ್ಲಿ ಸೀಟ್ಗಳು ಉದ್ಭವಿಸುವಂತಹ ಸಾಧ್ಯತೆ ಕೂಡ ಇರ್ತದೆ. ಆದ್ದರಿಂದ ಮಾಪಪ್ ರೌಂಡಲ್ಲಿ ನೀವೇನಾದರೂ ಬಾರ್ಡ್ರಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರೆ ನೀವು ಮಾಪಪ್ನ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದ ಮೇಲೆಯೇ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟೇ ಇಲ್ಲ ಅಂದರೆ ನೀವು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆದರೂ ಏನು ಉಪಯೋಗ? ಈ ಮಾಪಪ್ ರೌಂಡ್ನ ಬಗ್ಗೆ ಪೂರ್ತಿಯಾದಂತಹ ಪರ್ಸನಲ್ ಗೈಡೆನ್ಸ್, ಯಾವುದೇ ರೀತಿಯ ತಪ್ಪುಗಳು ಉದ್ಭವವಾಗಬಾರ್ದು ಅಂತ ಅಂದ್ಕೊಂಡ್ರೆ ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಹಾಕ್ಬೋದು. ದಯವಿಟ್ಟು ಹೇಳ್ತಾ ಇದ್ದೇನೆ, ಕೇವಲ ಪೇಡ್ ಪರ್ಸನಲ್ ಗೈಡೆನ್ಸ್ ಬೇಕಾಗಿದ್ದರೆ ಮಾತ್ರ ಮೆಸೇಜನ್ನು ಹಾಕಿ. ಸುಮ್ಮನೆ ನೀವು ಡೌಟನ್ನು ಕೇಳೋದು, ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಕೇಳೋದು, ಈ ರೀತಿ ಮಾಡಬೇಡಿ. ಆ ರೀತಿಯ ಡೌಟ್ಗಳಿಗೆ ನಿಮಗೆ ಉತ್ತರವೂ ಕೂಡ ಸಿಗೋದಿಲ್ಲ. ಈ ಒಂದು ಪೇಡ್ ಪರ್ಸನಲ್ ಗೈಡೆನ್ಸನ್ನು ಬಹಳಷ್ಟು ಕಡಿಮೆ ದರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ನಮ್ಮಲ್ಲಿ ತೆಗೆದುಕೊಂಡಿದ್ರೋ ಅಷ್ಟು ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ಕಾಲೇಜ್ಗೆ ಹೋಗಿ ತಲುಪೋ ತನಕ ಕೂಡ ನಾವು ಗೈಡೆನ್ಸನ್ನು ಕೊಟ್ಟಿರ್ತೇವೆ. ಮುಂದಿನ ವರ್ಷಕ್ಕೆ ಕೂಡ ನೀವು ಈಗಲೇ ಬುಕ್ ಮಾಡ್ಕೊಳ್ಬೋದು. ಈಗ ನಾವು 12 ಲಕ್ಷ ಫೀ ಸ್ಟ್ರಕ್ಚರ್ ಇರುವಂತಹ ಸೀಟ್ಗಳನ್ನು ನೋಡೋಣ. ಮಾಪಪ್ ರೌಂಡಲ್ಲಿ ಎಷ್ಟು ಸೀಟ್ಗಳು ಉಳಿದಿದ್ದು ಅಂತ ಇಲ್ಲಿ ನೀವು ಗಮನಿಸ್ಬೋದು. ಎಲ್ಲ ಕ್ಯಾಟಗರಿಗಳಲ್ಲಿ ಏನು ಉಳಿದಿದ್ದಾವೆ, ಈ ಓಪನ್ ಕ್ಯಾಟಗರಿ ಅಂತ ಇದೆ ನೋಡಿ, ಇಲ್ಲಿ ಎಲ್ಲ ಸೀಟ್ಗಳು ಓಪನ್ ಕ್ಯಾಟಗರಿಯಲ್ಲೇ ಉಳಿದಿದ್ದಾವೆ 12 ಲಕ್ಷದ್ದು. ಈ ಓಪನ್ ಕ್ಯಾಟಗರಿಯಲ್ಲಿ ಯಾರೇ ಇಂಡಿಯಾದವರು ಯಾರೇ ಆಗಿರಲಿ ಅವರು ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರಲ್ಲಿ ಕರ್ನಾಟಕದ ಡೊಮೆಸೈಲ್ ಹೊಂದಿರುವಂಥವರು ಮತ್ತು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕೂಡ ಈ ಒಂದು ಸೀಟ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಯಾರ್ಯಾರು ಬಾರ್ಡರಲ್ಲಿದ್ದೀರೋ ಈ 12 ಲಕ್ಷದ ಸೀಟ್ಗಳು ಈ ವರ್ಷವೂ ಕೂಡ ಉಳಿತಾವೆ. ಯಾಕಂತ ಹೇಳ್ತಿದ್ದೇನೆ ಅಂದರೆ, ಇಲ್ಲಿ ನೋಡಿ ನೀವು ಈಗ ಓಪನ್ ಕ್ಯಾಟಗರಿಯಲ್ಲಿ ಎದಕ್ಕೆ ಸೀಟ್ ಉಳಿದಿದ್ದಾವೆ ಅಂದರೆ ಅವರಿಗೆ ತಮ್ಮ ಸ್ಟೇಟ್ನಲ್ಲಿ ಒಂದು ಸೀಟ್ ಸಿಕ್ಬಿಟ್ಟಿರ್ತದೆ, ಕರ್ನಾಟಕದಲ್ಲಿ 12 ಲಕ್ಷದ ಸೀಟ್ ಸಿಕ್ಬಿಟ್ಟಿರ್ತದೆ. ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ತಮ್ಮ ಸ್ಟೇಟಲ್ಲಿ ಸೀಟನ್ನು ತೆಗೆದುಕೊಂಡು ಬಿಡ್ತಾರೆ. 12 ಲಕ್ಷದ ಸೀಟನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ ಇರ್ತದೆ. 1 ಲಕ್ಷವನ್ನು ಕಳ್ಕೊಂಡು 12 ಲಕ್ಷದ ಸೀಟನ್ನು ಕಳೆದುಕೊಳ್ತಾರೆ. ಇದರಿಂದ 12 ಲಕ್ಷದ್ದು ಮತ್ತು 25 ಲಕ್ಷದ್ದು ಮತ್ತು 16 ಲಕ್ಷದ್ದು ಎಲ್ಲ ರೀತಿಯ ಸೀಟ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. 22 ಲಕ್ಷದ್ದು ಕೂಡ ಕಾಣಿಸ್ತಾ ಇದ್ದಾವೆ. ಟೋಟಲ್ ಆಗಿ ಭಾಳಷ್ಟು ಸೀಟ್ಗಳು ಇಲ್ಲಿ ನಮಗೆ ಕಾಣಸಿಗ್ತದೆ. ಇದು ಕೇವಲ ಲಾಸ್ಟ್ ಇಯರ್ನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಷ್ಟೇ ಇರೋದಿಲ್ಲ. ಈ ವರ್ಷವೂ ಕೂಡ ಇಷ್ಟೊಂದು ಸೀಟ್ಗಳು 12 ಲಕ್ಷದಲ್ಲಿ 22 ಲಕ್ಷದಲ್ಲಿ ನಿಮಗೆ ಉಳಿಯುವಂಥ ಚಾನ್ಸಸ್ ಕೂಡ ಇರ್ತದೆ. GMPಗಿಂತ ಓಪನ್ ಕ್ಯಾಟಗರಿಯಲ್ಲಿ ಭಾಳಷ್ಟು ಸೀಟ್ಗಳು ಉಳಿದಿರ್ತವೆ.
ಮುಖ್ಯವಾಗಿ ಇವರು ಫೀಸನ್ನು ತುಂಬಿರೋದಿಲ್ಲ, ಕಾಲೇಜ್ಗೆ ಹೋಗಿ ರಿಪೋರ್ಟನ್ನು ಮಾಡ್ಕೊಂಡಿರೋದಿಲ್ಲ. ಅವರ 1 ಲಕ್ಷ ರೂಪಾಯಿಯನ್ನು ಕಾಸ್ಟ್ ಡಿಪಾಸಿಟ್ ಏನು ತುಂಬಿರ್ತಾರೋ ಅದನ್ನು ಫಾರ್ಫಿಟ್ ಮಾಡಿಕೊಂಡು ಅವರ ಸೀಟನ್ನು ರದ್ದುಗೊಳಿಸಿ ಅದನ್ನು ಮಾಪಪ್ ರೌಂಡಿಗೆ ಆ್ಯಡ್ ಮಾಡಿರ್ತಾರೆ. ಆದರೆ GMP ಮತ್ತು GMPH ಅಲ್ಲಿ ಬಹಳಷ್ಟು ಕಡಿಮೆ ಸೀಟ್ಗಳು ಉಳಿದಿದ್ದಾವೆ. ಅಕಸ್ಮಾತಾಗಿ ಈ ಓಪನ್ ಕ್ಯಾಟಗರಿಯಲ್ಲಿ ಅಲಾಟ್ ಆಗದೇ ಇದ್ದರೆ, ಅಂದರೆ ಅಷ್ಟು ಜನ ಓಪನ್ ಕ್ಯಾಟಗರಿಯಲ್ಲಿ ಇರಲಿಲ್ಲ ಅಂದರೆ ಇದನ್ನು GMP ಆಗಿ ಕನ್ವರ್ಟ್ ಮಾಡಿ GMPಯಲ್ಲಿ ಅಲಾಟ್ ಮಾಡ್ತಾರೆ. ನೀವಿಲ್ಲಿ ಗಮನಿಸಬಹುದು ಎಷ್ಟು ಸೀಟ್ಗಳು ಈ ಒಂದು GMP ಮತ್ತು ಓಪನ್ ಕ್ಯಾಟಗರಿಯಲ್ಲಿ ಉಳಿದಿದ್ದಾವೆ ಮತ್ತು ಮೈನಾರಿಟಿಗಳಲ್ಲಿ ಕೂಡ ಉಳಿದಿದ್ದಾವೆ. ಇಷ್ಟೊಂದು ಸೀಟ್ಗಳು 12 ಲಕ್ಷದ ಸೀಟ್ನಲ್ಲಿ ಮತ್ತು 22 ಲಕ್ಷದ ಸೀಟ್ಗಳಲ್ಲಿ ಉಳಿದಿದ್ದಾವೆ. ಅದರ ಹೊರತುಪಡಿಸಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೂಡ ಪ್ರಸನ್ನ ಅವರು ಹೇಳಿರೋ ರೀತಿಯಲ್ಲಿ 150 ಸೀಟ್ಗಳು ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಕ್ಯಾನ್ಸಲ್ ಮಾಡಿಕೊಂಡಿರುವಂಥ ಸೀಟ್ಗಳ ಸಂಖ್ಯೆಯನ್ನು ಕೂಡಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಬಹಳಷ್ಟು ಸೀಟ್ಗಳು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಕೂಡ ಉಳಿಯುವಂಥ ಸಾಧ್ಯತೆ ಇರ್ತದೆ. ಹಾಗೆ ಈಗ 4 ಲಕ್ಷದ ಒಳಗಡೆ ಇರುವವರಿಗೆ 22 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಸೀಟ್ಗಳು ಕೂಡ ಸಿಗುವಂಥ ಚಾನ್ಸಸ್ ಇರ್ತದೆ. ಹಾಗೆ 1.4 ಲ್ಯಾಕ್ ಒಳಗಡೆ ಇರುವವರಿಗೆ 12 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಕಾಲೇಜ್ನಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಕೂಡ ಇರ್ತದೆ. ಆದ್ದರಿಂದ ಯಾರ್ಯಾರು ಈ ಒಂದು ರೇಂಜಲ್ಲಿ ಇದ್ದೀರೋ ಸೀಟ್ ಮ್ಯಾಟ್ರಿಕ್ಸನ್ನು ಗಮನಿಸಿಕೊಂಡು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಾದ್ಮೇಲೆ ಆ ಸೀಟ್ ಮ್ಯಾಟ್ರಿಕ್ಸನ್ನು ಗಮನಿಸಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಅದರ್ ಕೋಟಾದಲ್ಲಿ ಉಳಿದಿದ್ದಾವಲ್ಲ, ಇದೆಲ್ಲ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಗಳು. ಈ ವರ್ಷವೂ ಕೂಡ ಇದೇ ಮಟ್ಟಿಗೆ ನಿಮಗೆ ಸೀಟ್ಗಳು ಉಳಿತವೆ. ಇಲ್ಲಿ ನೋಡಿ, ಶಾಮನೂರು ಶಿವಶಂಕರಪ್ಪ ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದ 31 ಸೀಟ್ಗಳು ಲಾಸ್ಟ್ ಇಯರ್ ಉಳಿದಿದ್ವು. ಈ ರೀತಿ ಬಹಳಷ್ಟು ಸೀಟ್ಗಳು ಮಾಪಪ್ ರೌಂಡಲ್ಲಿ ಉಳಿತವೆ. ಈ ಸೀಟ್ಗಳ ಸಂಖ್ಯೆಯನ್ನು ನೀವು ಖಾತ್ರಿಪಡಿಸಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದಾಗಿರುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.